ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಗಳ ಕೈಯಲ್ಲಿ ಟಿಫನ್ ಮಾಡಿಸ್ತಾ ಇದ್ದೀನಿ. ಅದು ಸಂಡೇ ರಜೆ ಇರೋದರಿಂದ ಅವಳು ಮಾಡ್ತೀನಿ ಅಂದ್ಲು. ಅದಕ್ಕೆ ಸಿಂಪಲ್ಲಾಗಿ ಬಟಾಣಿ ಕುಷ್ಕ ಯಾವ ರೀತಿ ಮಾಡೋದು ಅಂತ ನೋಡಿಸ್ತಾ ಇದ್ದೀವಿ. ಹಾಯ್ ಮಾಡುತ್ತನು. ಹಾಯ್ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಕುಷ್ಕ ಮಾಡ್ತಾಯಿದ್ದೀನಿ, ಬಟಾಣಿ ಕುಷ್ಕ. ಇವಾಗ ನಾವು ಕುಷ್ಕ ಮಾಡೋದು ನೋಡಿಸ್ತೀನಿ, ಬನ್ನಿ. ಕುಕ್ಕರ್ ಇಟ್ಕೋಬೇಕು, ಜೋರಾಗಿ ಹೇಳಬೇಕು. ಒಂದು ಕಪ್ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಆಮೇಲೆ ಫ್ರೆಂಡ್ಸ್, ಎಣ್ಣೆ ಹಾಕಿದೆ ಮತ್ತು ಸಾಸಿವೆ ಆಗೋಕ್ಕೆ ವೆಯ್ಟ್ ಮಾಡಬೇಕು. ಆಮೇಲೆ ಇದು ಪಲಾವ್ ಸಾಮಾನು ಮತ್ತು ಈರುಳ್ಳಿ ಅದೆಲ್ಲ ಹಾಕಿ ಫ್ರೈ ಮಾಡಬೇಕು. ನನ್ನ ಮಗಳು ಯಾವ ರೀತಿ ಮಾಡೋದು ಅಂತ ನೋಡಿಸ್ತಾಳೆ. ಪಲಾವ್ ಸಾಮಾನು ಹಾಕಬೇಕು ಮತ್ತು ಈರುಳ್ಳಿ ಮತ್ತು ಕರಿಬೇವು. ಅದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲಾಂದರೆ ಕಲರು ಬೇಗ ಬಂದ್ಬಿಡುತ್ತೆ. ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿದೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಬೇಕು. ಇದು ಕೈ ಆಡಿಸ್ತಿರ್ಬೇಕು, ಇಲ್ಲ ಅಂದರೆ ತಳ ಅಂಟಿಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ, ಈಗ ಕುದಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಕುದಿನ ಆಗಿದೆ. ಈಗ ಅದ್ರ ಜೊತೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನನ್ನ ಮಗಳು ಮಾಡ್ತಿರೋದು ಅಡುಗೆ. ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ನಾವು ಪಲಾವ್ ಎಲ್ಲ ಮಾಡೋ ಟೈಮಲ್ಲಿ ಒಂದು ಸೈಡಲ್ಲಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀವಿ, ಬೇಗ ಆಗುತ್ತೆ ಅಂತ. ನಾವು ಡೈರೆಕ್ಟಾಗಿ ನೀರು ಇದಕ್ಕೆ ಹಾಕಿದ್ರೆ ಅದು ಕಾಯೋಷ್ಟರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಫ್ರೆಂಡ್ಸ್, ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಬೇಕಾಗುತ್ತೆ. ಆ ಥರ ಟೊಮೊಟೊ ಆಗಿದೆ, ಈಗ ಬಟಾಣಿ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಎಣ್ಣೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ. ಈಗ ಮಸಾಲೆ ಐಟಮ್ ಹಾಕೋಣ, ಅಂದರೆ ಪೌಡರ್ಸ್. ಗರಂ ಮಸಾಲೆ ಮತ್ತು ಧನಿಯಾ ಪೌಡರು ಮತ್ತು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್. ಈಗ ಅದನ್ನ ಹಾಕ್ತಾ ಇದ್ದಾಳೆ. ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ. ಇದು ಪೌಡರೆಲ್ಲ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿಲ್ಲ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಈಗ ಹೇಳು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಆಗಿದೆ. ಇವಾಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದ್ರ ಜೊತೆ ಅಕ್ಕಿ ಆ್ಯಡ್ ಮಾಡಬೇಕು. 1 ಕಪ್ ಅಕ್ಕಿ, ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ. 1 ಕಪ್ ಅಕ್ಕಿ ತೊಗೊಂಡು ಹಾಕ್ತಾಯಿದ್ವಿ. ಇದು ಸೋನಾ ಮಸೂರಿ ಎಲ್ಲ ಮಾಮೂಲಿ ಡಿಪೋ ಅಕ್ಕಿ. ಇದನ್ನು ಈಗ ಎಲ್ಲ ಫುಲ್ಲು ಈ ಥರ ಕೈ ಆಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ನೀರು ಹಾಕಬೇಕು. ಫ್ರೆಂಡ್ಸ್, ಅವಳಿಗೆ ನೀರು ಹಾಕೋದಕ್ಕೆ ಕಷ್ಟ, ಅದು ಬಿಸಿನೀರು ನಾನೇ ಹಾಕ್ತಾಯಿದ್ದೀನಿ. 1 ಕಪ್ ಅಕ್ಕಿ 2 ಕಪ್ ಅಂದರೆ 2 ಸಮ ನೀರು ಹಾಕಬೇಕು. ಎಷ್ಟು ಅಕ್ಕಿ ತೊಗೊಂಡಿದ್ದೀರೋ ಅಷ್ಟು. ಅದನ್ನು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಹೊತ್ತು ಕೂಗಿಸ್ಬೇಕು.
ನೋಡಿರಿ ಈ ಥರ ಎಲ್ಲ ಕೆಳಗಿಂದ ಫುಲ್ಲು ಮೇಲೆ ಎಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ನಾನು ಫಸ್ಟ್ ಟೈಮ್ ನನ್ನ ಮಗಳು ಮಾಡ್ತಿರೋದು. ಯಾವ ರೀತಿ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಡ್ ಮಾಡಬೇಕು, ಆ್ಯಡ್ ಮಾಡು. ನೋಡಿರಿ ಈ ಥರ ಎಲ್ಲ ಫುಲ್ಲು ತಿರುಗಿಸ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗ್ಸೋಣ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರಲ್ಲಿ ರೆಡಿ ಆಗ್ತಿದೆ. ಫಸ್ಟ್ ಟೈಮ್ ನನ್ನ ಮಗಳು ಮಾಡಿರೋದು. ಯಾವ ರೀತಿ ಅನಿಸ್ತು ಗೊತ್ತಿಲ್ಲ. ಹೇಳ್ತಾನೋ ಯಾವ ರೀತಿ ಅನಿಸ್ತು? ನಿನ್ನ ಕೇಳ್ತಾ ಇರೋದು, ನೀನು ಹೇಳು. ಫಸ್ಟ್ ಟೈಮ್ ಅಡುಗೆ ಮಾಡ್ತಿರೋದು ಏನು ಅನಿಸ್ತು ಅಂತ. ಫ್ರೆಂಡ್ಸ್, ಈಗ ವಿಸಿಲ್ ತೆಗಿತಾ ಇರೋ ಟೈಮು. ಕುತೂಹಲ ಇದೆ ಯಾವ ರೀತಿ ಬಂದಿರುತ್ತೆ ಅಂತ. ಗೊತ್ತಿಲ್ಲ ಇದು ಯಾವ ರೈಸ್ ಆಗಿರುತ್ತೋ ಗೊತ್ತಿಲ್ಲ. ಬಟಾಣಿ ರೈಸ್ ಆಗಿರುತ್ತೋ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಬಟಾಣಿ ರೈಸ್ ಅಥವಾ ಕುಷ್ಕ ಏನಾದರೂ ತಿಳ್ಕೊಳ್ಳಿ. ಒಟ್ಟಿನಾಗ ಆಗಿದೆ, ಚೆನ್ನಾಗಾಗಿದೆ. ನೋಡಿ, ಮಿಕ್ಸ್ ಮಾಡಬೇಕು ಇನ್ನೂ ಎಲ್ಲ ಕ್ಲೀನಾಗಿ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ, ಸೂಪರಾಗಿ ಬಂದಿದೆ. ಟೇಸ್ಟು ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ರಜಾ ಟೈಮಲ್ಲಿ ಈ ಥರ ಮಾಡಿಸಿದ್ರೆ ಅವ್ರಿಗೂ ಒಂಥರ ಚೇಂಜ್ ಇರುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.